ಆರಂಭ ಮಾಡೋಣ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನವಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಮ್ಮ ಈ ಉದಯ ಕಾಲದ ಕರ್ತನ ಶ್ರಮ ಧ್ಯಾನಗಳ ಬೆಳಗಿನ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಸಂಗೀತಗಳಲ್ಲಿ 233 1 ಮತ್ತು 3ನೇ ಚರಣಗಳನ್ನು ಹಾಡಿಕೊಳ್ಳೋಣ. ಸಂಗೀತ 233 1 ಮತ್ತು 4 ಚರಣಗಳನ್ನು ಹಾಡಿಕೊಳ್ಳೋಣ. ಯೇಸುವನ್ನು ನೋಡು ಸೋತ ಪಾಪಿಯೇ. ಉಳಿದಿರುವುದು ನಿನ್ನ ಕೃಪೆಯೇ, ನಿನ್ನ ಕೃಪಾವರಗಳು ನಿಂತು ಹೋಗುವುದಿಲ್ಲ ಎಂಬುದಾಗಿ ವಾಗ್ದಾನಗಳನ್ನು ಮಾಡಿದ ಆತನೇ ನೀನು ನಂಬಿಗಸ್ತನಾಗಿದ್ದೀಯಪ್ಪ. ಹೌದು ಸ್ವಾಮಿ, ಬೆಳಗಿನ ಆಶೀರ್ವದಿಸಲ್ಪಟ್ಟ ಈ ಬೆಳಗಿನ ಛಾವದಲ್ಲಿ ಸ್ವಾಮಿ ಕರ್ತನೆ, ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನೀನು ಕೃಪೆ ಮಾಡಿದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ ಕರ್ತನೆ. ಅಂದು ಕರ್ತನೆ, ನೀನು ಕೆರೂಬಿರ ಮಧ್ಯದಲ್ಲಿ, ದೇವದೂತರಗಳ ಮಧ್ಯದಲ್ಲಿ ದೇವ ಯಾವಾಗಲೂ ನೀನು ಹೊಗಳಲ್ಪಡುವ ದೇವರು, ಪರಿಶುದ್ಧನು 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 ಎಂಬುದಾಗಿ ನಿತ್ಯವೂ ದೇವದೂತರಿಂದ ಹೊಗಳಲ್ಪಡುವ ದೇವರು ಇಂದು ಮಾನವರಾದ ನಮ್ಮ ಮೂಲಕ ಕರ್ತನೆ, ನಮ್ಮ ಬಾಯಿಗಳಿಂದಲೂ ನೀನು ಕರ್ತನೆ ಸ್ತುತಿ ಪದಗಳನ್ನು ಹಾಡಿಸಿಕೊಳ್ಳುತ್ತಾ ನಿನ್ನನ್ನು ಕೊಂಡಾಡಿಕೊಳ್ಳುವಂಥ ಭಾಗ್ಯ ನೀನು ನಮಗೆ ಕೊಟ್ಟಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಅಷ್ಟೇ ಅಲ್ಲದೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ಹೇಳಿದ ಪ್ರಕಾರ ಸ್ವಾಮಿ ದೇವಾ, ನಿನ್ನನ್ನು ನಾವು ಪ್ರೀತಿಸಿದ ಮೇರೆಗೆ ನೀನು ನಮ್ಮನ್ನು ಪ್ರೀತಿಸಿದ್ಯಪ್ಪ ಕರ್ತನೆ. ನೀನು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದಿ ಕರ್ತನೆ. ನಿನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ನೀನು ನಮಗೆ ದೇವಾ, ನಿನ್ನ ಅಮೂಲ್ಯವಾದ ನಿನ್ನ ಪ್ರೀತಿ, ನಿನ್ನ ಕೃಪೆ, ಕರುಣೆ, ಸಹನೆ, ದೀರ್ಘ ಶಾಂತಿ ನಮ್ಮ ಮೇಲೆ ನೀನು ದಯಮಾಡಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಹೌದು ಕರ್ತನೆ, ನಮ್ಮೆಲ್ಲರಿಗೆ ನೀನು ಈ ಬೆಳಗಿನ ಛಾವನ್ನು ನೋಡ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಕರ್ತನೆ. ಯಾಕಂದರೆ ಈ ದಿನವನ್ನು ನೋಡಿದ ಎಷ್ಟೋ ಜನರು ಈ ಲೋಕಯಾತ್ರೆಯನ್ನು ಮುಗಿಸಿಕೊಂಡು ಹೋಗಿದ್ದಾರಪ್ಪ. ನಮ್ಮನ್ನಾದರೂ ಕರ್ತನೆ ಸಜೀವರನ್ನಾಗಿ ಕರ್ತನೆ ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಅಗಾಪ ಪ್ರೀತಿಯುಳ್ಳನು ಸ್ವಾಮಿ, ನೀನು ಮಹೋನ್ನತನು, ನೀನು ಸರ್ವೋನ್ನತನು, ನೀನು ಸ್ತುತಿಗಳಿಗೆ ಯೋಗ್ಯನು, ನೀನು ಕೋಟಿ ಕೋಟಿ ಸ್ತೋತ್ರಕ್ಕೆ ನೀನು ಯೋಗ್ಯನಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾವು ಅಲ್ಪ
ಅಲ್ಪರು, ಅಯೋಗ್ಯರು, ಗಣನೆಗೆ ಬಾರದವರು ಸ್ವಾಮಿ ಕರ್ತನೆ. ಎಷ್ಟು ಮಾತ್ರಕ್ಕೂ ನೀನು ನಮ್ಮನ್ನು ನೆನಪಿಸಿಕೊಳ್ಳಲಿಕ್ಕೆ ನಾವು ಯೋಗ್ಯರಲ್ಲಪ್ಪ ಸ್ವಾಮಿ. ಆದಾಗಲೂ ನಮ್ಮನ್ನು ಕರುಣಿಸಿದಿ, ಕಟಾಕ್ಷಿಸಿ, ನಿನ್ನ ಪ್ರೀತಿಯಿಂದ ನಿನ್ನ ಕೃಪೆಯಿಂದ ನಮ್ಮನ್ನು ಇಲ್ಲಿವರೆಗೂ ನಮ್ಮನ್ನು ಕಾಯುತ್ತಾ ಕಾಪಾಡುತ್ತಾ ಬಂದಿಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ 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 ಯೇಸುವೆ. ಅಪ್ಪ, ವಿಶೇಷವಾಗಿ ಕರ್ತನೆ ನೀನು ನಮ್ಮ ಸಭೆಯನ್ನು ನೀನು ಆಶೀರ್ವದಿಸು ಸ್ವಾಮಿ ಕರ್ತನೆ. ನಮ್ಮ ಸಭೆಯಲ್ಲಿ ನಡೆಯುವ ಕರ್ತನೆ ಸಭಾಪಾಲಕರು, ಸಭಾಪಾಲನಾ ಸಮಿತಿ, ಸಭೆಯ ಎಲ್ಲ ಕುಟುಂಬಗಳನ್ನು ನಿನ್ನ ಸನ್ನಿಧಿಯಲ್ಲಿ ಬೆಳಗಿನ ಜಾವದಲ್ಲಿ ನಾನು ನೆನಪು ಮಾಡಿಕೊಳ್ಳುತ್ತೇನೆ ಸ್ವಾಮಿ. ನಮ್ಮ ಸಭೆಯಲ್ಲಿರುವ ಎಲ್ಲ ಕಷ್ಟ, ಕಣ್ಣೀರು, ದುಃಖ, ಚಿಂತೆ, ಬಾಧೆ, ಬಲಹೀನತೆ ಕರ್ತನೆ, ರೋಗ, ಬೇನೆ, ಬೇಸರಿಕೆಗಳನ್ನು ಸ್ವಾಮಿ ಕರ್ತನೆ ಎಲ್ಲವೂ ನಿನ್ನ ಸನ್ನಿಧಾನದಲ್ಲಿ ನಾವು ಹೊತ್ತುಕೊಂಡು ತಂದಿದ್ದೇವೆ. ಅಷ್ಟೆಲ್ಲ ನೀನು ಹೇಳಿದೆ, ಎಲೆ ಕಷ್ಟಪಡುವರೆ, ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ಹೇಳೋ ಪ್ರಕಾರ ಸ್ವಾಮಿ, ನಮ್ಮ ಕಷ್ಟ ಏನೇ ಆಗಲಿ, ನಮ್ಮ ಬೇನೆ ಆಗಲಿ ಕರ್ತನೆ, ನಮ್ಮ ಬೇಸರಿಕೆ ಏನಾಗಲಿ, ನಮ್ಮ ದುಃಖ ಏನಾಗಲಿ, ಎಲ್ಲವೂ ನಾವು ಕರ್ತನೆ ನಿನ್ನ ಸನ್ನಿಧಾನಕ್ಕೆ ನಾವು ತರುವಾಗ ಕರ್ತನೆ ನೀನು ಅವುಗಳನ್ನು ಕರ್ತನೆ ನಮಗೆ ಶಾಂತಿ ಸಮಾಧಾನವನ್ನು ಕೊಡುವ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ ಕರ್ತನೆ. ಅಪ್ಪ, ವಿಶೇಷವಾಗಿ ಕರ್ತನೆ ನಮ್ಮ ಸಭೆಯಲ್ಲೂ ಎಲ್ಲ ಚಿಕ್ಕ ಮಕ್ಕಳು ನೀನು ಆಶೀರ್ವದಿಸು, ಕರುಣಿಸು, ಕಾಪಾಡು ಕರ್ತನೆ. ಅವರು ಎದುರುಕೊಳ್ಳುವ ಎಲ್ಲ ಸಮಸ್ಯೆಗಳಿಂದ ಅವರನ್ನು ಬಿಡುಗಡೆ ಅನುಗ್ರಹಿಸಪ್ಪ. ಯವನ ಮಕ್ಕಳಿಗೋಸ್ಕರ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಯವನ ಮಕ್ಕಳು ಕರ್ತನೆ ದಾರಿ ತಪ್ಪಿ ತೊಳಲಿ ಕರ್ತನೆ, ತಮ್ಮ ಇಷ್ಟವಾದ ಜೀವಿತವನ್ನು ಜೀವಿಸುವಾಗ ಅವರನ್ನು ಎಚ್ಚರಿಸು ಕರ್ತನೆ. ಯವನಸ್ಥರು ಯಾವುದರಿಂದ ತಮ್ಮ ನಡತೆಯನ್ನು ಶುದ್ಧಿಪಡಿಸಿಕೊಳ್ತಾರೆ ಎಂಬುದೇ ನೋಡ್ಬೇಕಾರೆ ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಯವನ ಮಕ್ಕಳನ್ನು ಕರ್ತನೆ ನಮ್ಮ ಸಭೆಯಲ್ಲಿ ಯವನ ಮಕ್ಕಳು ಕರ್ತನೆ ಅನೇಕರು ನಿನ್ನ ಸೇವೆಗೆ ಸಮರ್ಪಿಸಿಕೊಳ್ಳುವಂತೆ ಕೃಪೆ ಮಾಡಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಅದೇ ರೀತಿಯಾಗಿ ಕರ್ತನೆ ವೃದ್ಧ ತಂದೆ ತಾಯಿಗಳು ನೆನಪು ಮಾಡಿಕೊಳ್ತೇನೆ ಸ್ವಾಮಿ ಕರ್ತನೆ. ಅವರು ಕರ್ತನೆ ಎಷ್ಟೋ ಕಷ್ಟ, ನೋವು, ಬಾಧೆಗಳನ್ನು ಅನುಭವಿಸ್ತಾರೆ. ವೃದ್ಧಾಪದಲ್ಲಿ ಕರ್ತನೆ ಅವರ ಪಡುವ ಬೇನೆ ಬೇಸರಿಕೆ ಎಲ್ಲವೂ ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ನೀನು ಅವರಿಗೆ ಆದರಣೆಯನ್ನು ಕೊಡು ನಡೆಸಪ್ಪ ಕರ್ತನೆ. ಅಪ್ಪ, ಅದೇ ರೀತಿಗೆ ಸಭೆ ವಿಸ್ತೀರ್ಣಗೊಳ್ಳುತ್ತಿರ್ಬೇಕಾದ ಸಭೆಯ ಒಂದು ಆಲಯವು ಕರ್ತನೆ, ಒಂದು ಸುಂದರವಾದ ಆಲಯವು ಕಟ್ಟಲ್ಪಡ್ಲಿಕ್ಕಾಗುವಂತೆ ನೀನು ಕೃಪೆ ತೋರು ನಡೆಸಪ್ಪ. ಇನ್ನು ಇದಕ್ಕೆ ನೀನು ಕೀರ್ತನೆಯಲ್ಲಿ ಹೇಳಿದ ಪ್ರಕಾರ ನೀವು ಕೈ ಹಾಕಿದ ಕೆಲಸ ನಾನು ಸಫಲಗೊಳಿಸುತ್ತೇನೆ ಎಂಬುದಾಗಿ ಹೇಳಿದ ಪ್ರಕಾರ ಸ್ವಾಮಿ, ಇಂದು ಕರ್ತನೆ ಸಭಾಪಾಲನಾ ಸಮಿತಿ ಸಭೆಯರು ಕರ್ತನೆ ಸಭಾಪಾಲಕರು ಎಲ್ಲರೂ ಕರ್ತನೆ ಕೈಗೆತ್ತಿಕೊಂಡಿರುವ ಆ ಒಂದು ಯೋಚನೆಗಳನ್ನು ನೀನು ಆಶೀರ್ವದಿಸಪ್ಪ ಕರ್ತನೆ. ಅದು ಸುಂದರವಾದ ಆಲಯ ಕಟ್ಟಲ್ಪಟ್ಟು ನಡ್ತಾನೆ ಕರ್ತನೆ. ಅದೇ ರೀತಿಯಾಗಿ ಅನೇಕ ಆತ್ಮಗಳು, ಹೊಸ ಹೊಸ ಆತ್ಮಗಳು ಆ ಒಂದು ಆಲಯದಲ್ಲಿ ಬಂದು ನಿನ್ನ ಕಡೆಗೆ ತಿರುಗಿ ಪ್ರಾರ್ಥಿಸುವಾಗ ದೇವ ನೀನು ನಮ್ಮ ಮೊರೆಯನ್ನು ಕೇಳುವ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ, ಸ್ತೋತ್ರ ಯೇಸುವೆ. ದೇವಾಲಯವು ಸುಂದರವಾಗಿ ಅದಕ್ಕೆ ಬೇಕಾದ ಎಲ್ಲ ಆರ್ಥಿಕ ಪರಿಸ್ಥಿತಿಗೆ ಆರ್ಥಿಕ ಇಬ್ಬಂದಿಗಳನ್ನು ತೊಲಗಿಸಪ್ಪ. ಆ ದಾನಿಗಳನ್ನು ನೀನು ಎಬ್ಬಿಸಪ್ಪ ಕರ್ತನೆ. ಇನ್ನೂ ಹೆಚ್ಚಾಗಿ ಕರ್ತನೆ ಅಂದು ಆದಿಸಭೆಯಲ್ಲಿ ಕರ್ತನೆ ತಮಗೆ ಬಂದಿರುವ ಎಲ್ಲವನ್ನು ತಂದು ಕರ್ತನೆ ನಿನ್ನ ಸನ್ನಿಧಾನಕ್ಕೆ ತಂದು ಒಪ್ಪಿಸಿಕೊಟ್ಟರು. ಅದೇ ರೀತಿಯಾಗಿ ನಮ್ಮೆಲ್ಲರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಕರ್ತನೆ. ಆಲಯವು ಸುಂದರವಾಗಿ ಕಟ್ಟಲ್ಪಡ್ಲಿಕ್ಕೆ ಆಗುವಂತೆ ನೀನು ಕೃಪೆ ತೋರು ಅಪ್ಪ. ಅದೇ ರೀತಿಯಾಗಿ ಆಲಯ ನಡುವೆ ಎಲ್ಲ ಚಟುವಟಿಕೆಗಳನ್ನು ನೀನು ಆಶೀರ್ವದಿಸು ಕರ್ತನೆ. ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕುವಾಗ ನಮ್ಮ ಆಲಯವು ಕರ್ತನೆ ಅದು ರೂಪುಗೊಳ್ಳುವಂತೆ ನೀನು ಕೃಪೆ ತೋರು. ನಡುವೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀನು ಮಹಿಮೆ ಹೊಂದು, ನೀನೊಬ್ಬನೇ ಮಹಿಮೆ ಹೊಂದು ಕರ್ತನೆ. ದೇವ ಕರ್ತನೆ ನೀನು ಮಹಿಮೆ. ಈ ಆಲಯವು ಕರ್ತನೆ ನಿನ್ನ ಸನ್ನಿಧಾನ ಎರಡನೇ ಬರುಣದಲ್ಲಿ ಈ ಆಲಯ ಎತ್ತಲ್ಪಡ್ಲಿಕ್ಕೆ ಆಗುವಂತೆ ನೀನು ಕೃಪೆ ತೋರು. ಒಬ್ಬೊಬ್ಬರೂ ಕರ್ತನೆ ನಾವು ಎತ್ತಲ್ಪಡುವ ನಮ್ಮ ಹೃದಯ ಮನಸ್ಸುಗಳಲ್ಲೇ ನಾವು ನೀನು ಕಾರ್ಯ ಮಾಡು ಅಪ್ಪ. ವಾಕ್ಯ ಸಂದೇಶವನ್ನು ಹೊತ್ತುಕೊಂಡು ತಂದಿರುತ್ತ ನಿನ್ನ ಸೇವಕರ ನೀನು ಆಶೀರ್ವದಿಸು ಕರ್ತನೆ. ದೂರ ಪ್ರಾಂತದಿಂದ ಅವರು ಬಂದಿದ್ದಾರೆ ಸ್ವಾಮಿ ದೇವ, ಅವರ ಮೂಲಕ ನೀನು ಮಾತನಾಡು ಸ್ವಾಮಿ ದೇವ. ಅವರು ಯಾವ ವಾಕ್ಯವನ್ನು ನಮ್ಮೊಟ್ಟಿಗೆ ನಮಗೆ ಹಂಚಲಿಕ್ಕೆ ಬಂದಿದ್ದಾರೋ ಸ್ವಾಮಿ, ನೀನು ಪರಲೋಕದ ಜ್ಞಾನದಿಂದ ತುಂಬಿಸಿ ಪ್ರತಿಯೊಂದು ಆತ್ಮಗಳಿಗೆ ಯಾವ ಅವಶ್ಯಕತೆ ಅದನ್ನು ಅವರು ತಂದು ಒಪ್ಪಿಸುವಂತೆ ಕರ್ತನೆ. ಅದನ್ನು ಕೇಳುವ ನಾವು ಕರ್ತನೆ ಒಂದು ಕಿವಿಯಿಂದ ಕೇಳಿ ಒಂದು ಕಿವಿಯಿಂದ ಬಿಡದಂತೆ ಸ್ವಾಮಿ, ಆತ್ಮಿಕ ಕಣ್ಣುಳರಾಗಿ ಆತ್ಮಿಕ ಕಿವಿಳರಾಗಿ ನಾವು ಕೇಳಿ ಕರ್ತನೆ ಆ ವಾಕ್ಯದ ಪ್ರಕಾರ ನಾವು ನಡೆಕೊಳ್ಳುವಂತೆ ಕೃಪೆ ತೋರು ನಡೆಸಪ್ಪ. ನಮ್ಮಲ್ಲಿ ಏನಾದರೂ ಬಲಹೀನತೆಗಳು ಉಂಟಾಗಿದ್ರೆ ತೆಗೆದು ಹಾಕಪ್ಪ ಕರ್ತನೆ. ನಮ್ಮ ಬಲಹೀನತೆಗಳು ಬಲಪೂರ್ಣ ಸಾಧಕವಾಗುವಂತೆ ನಡೆಸುವ ದೇವರು ನೀನಾಗಿದ್ದೀಯ. ಪದಕ್ಕಾಗಿ ನಿನಗೆ ಸ್ತೋತ್ರ. ಬಂದಿರುವ ಪ್ರತಿಯೊಬ್ಬರು ನೀನು ಆಶೀರ್ವದಿಸು, ಕರುಣಿಸು, ಕಟಾಕ್ಷಿಸು. ಬಾರದವರಿಗೋಸ್ಕರ ನಾನು ಪ್ರಾರ್ಥಿಸ್ತೇವ. ಮತ್ತೊಂದು ಅವಕಾಶವನ್ನು ಅವರಿಗೆ ಕೊಟ್ಟು ನಡೆಸು ಕರ್ತನೆ. ಈ ಧ್ವನಿ ವರ್ಧಕ ಮೂಲಕ ಕೇಳುತ್ತಿರೋ ಪ್ರತಿಯೊಬ್ಬರು ನೀನು ಆಶೀರ್ವದಿಸು. ಅವರು ಏನೇ ಬೇನೆ ಬೇಸಿಗೆ ಏನೇ ಕಷ್ಟಗಳು ನೋವುಗಳು ಕರ್ತನೆ ಅವರು ಒಪ್ಪಿಸುವಾಗ ಅವರ ಪ್ರಾರ್ಥನೆ ನೀನು ಕೇಳಬೇಕೆಂದು ಬೇಡಿಕೊಳ್ತೇನೆ ಅಪ್ಪ. ಈ ಸಮಯನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನೀನೇ ಆದಿ ಅಂತ್ಯ ಮಧ್ಯೆ ನೀನಾಗಿದ್ದುಕೊಂಡು ಎಲ್ಲ ವಿಷಯದಲ್ಲಿ ನೀನು ಮಹಿಮೆ ಹೊಂದಬೇಕೆಂದ ಈ ಕೊಟ್ಟಂತ ಸಮಯಕ್ಕೋಸ್ಕರ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಅತಿ ವಿನಯ ದೀನತೆಯಿಂದಲೂ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ತಂದೆಯೇ, ಆಮೇನ್. ಈ ಬೆಳಗಿನ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆ ಮೇಲೆ ಮೂಡಿ ಬರುವ ಹಾಡನ್ನು ಅರುಣೋದಯ ಸ್ತೋತ್ರ ಬಲಿ. ಅಪ್ಪ ಅಪ್ಪ ನಿನಗೆ
ಆರಾಧನೆ ಸ್ತೋತ್ರ ಬಲಿ ಎಂಬುದಾಗಿ ಒಂದು ಚರಣ ಬಿಟ್ಟು ಚರಣವನ್ನು ಹಾಡಿಕೊಳ್ಳೋಣ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಪ್ರಾರ್ಥನಾಪೂರ್ವಕವಾಗಿ ಪರದೆ ಮೇಲೆ ಕೂಡಿ ಬರುವ ಇನ್ನೊಂದು ಹಾಡನ್ನು ಹಾಡಿಕೊಳ್ಳೋಣ. ದೇವರ ಪ್ರತಿರೂಪ ಶ್ರೇಷ್ಠ ಸ್ತೋತ್ರ.
ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ದೇವರ ವಾಕ್ಯವನ್ನು ಆಲಿಸಲು, ಧ್ಯಾನಿಸಲು ನಮ್ಮ ಹೃದಯ ಮನಸ್ಸನ್ನ ಕರ್ತನ ಕಡೆಗೆ ನಾವು ಕೇಂದ್ರೀಕರಿಸೋಣ. ಪರಿಶುದ್ಧನೇ, 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 ದೂತ ಸೈನ್ಯಗಳ ಒಡೆಯನಾದಂಥ ಸರ್ವಶಕ್ತನಾದಂಥ ತಂದೆಯಾದ ದೇವರೇ, ಈ ಅರುಣೋದಯದಲ್ಲಿ ಸ್ವಾಮಿ ನಿನ್ನ ಪಾದಸನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಂಥ ಕೃಪೆಗೆ ನೀನು ನಡೆಸಿದೆಯಪ್ಪ. ನಿನಗೆ ಸ್ತೋತ್ರ. ಈ ಅಮೂಲ್ಯ ಸಮಯದಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಇರುವಿಕೆ, ನಿನ್ನ ಮಾರ್ಗದರ್ಶನವನ್ನ ಸ್ವಾಮಿ ನಾವು ಬೇಡಿಕೊಂಡು ಬಂದಿದ್ದೇವೆ. ನಿನ್ನಿಂದಲೇ ಆರಂಭ ಎಂಬುದಾಗಿ ನಾವು ತಿಳಿದುಕೊಂಡವರಾಗಿ ಸಮರ್ಪಣಾ ಭಾವದಿಂದ ಸ್ವಾಮಿ ನಾವು ನಿನ್ನ ಪಾದಸನದಲ್ಲಿ ನಿನ್ನ ದಿವ್ಯ ವಾಕ್ಯವನ್ನ ಧ್ಯಾನಿಸಲು ಸೇರಿ ಬಂದವರಾಗಿದ್ದೇವೆ. ನೀನು ನಮ್ಮೊಟ್ಟಿಗೆ ಮಾತನಾಡು. ನಮ್ಮ ಆತ್ಮಿಕ ಕಣ್ಣುಗಳನ್ನು ನೀನು ತೆರೆಯ ಮಾಡು. ನಿನ್ನ ವಾಕ್ಯವನ್ನ ಧ್ಯಾನಿಸಿ ಅದರಂತೆ ನಡೆಯಲು ಕೃಪೆಯನ್ನು, ಪವಿತ್ರಾತ್ಮನ ಪ್ರೇರಣೆಯನ್ನು, ಪವಿತ್ರಾತ್ಮನ ಅಭಿಷೇಕವನ್ನ, ಪವಿತ್ರಾತ್ಮನ ಮಾರ್ಗದರ್ಶನವನ್ನು ನಮ್ಮೆಲ್ಲರಿಗೂ ನೀನು ಅನುಗ್ರಹಿಸಿಕೊಡು. ಕರ್ತನೆ, ನನ್ನ ಶರಣನೆ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ಕೇವಲ ನಿನಗೆ ಮಹಿಮೆ ತರುವಂಥದ್ದಾಗಿರಲಿ ಕರ್ತನೆ. ಆಮೇನ್. ಪ್ರಭು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಈ ಅರುಣೋದಯದ ಸಮಯದಲ್ಲಿ ಆರಿಸಿಕೊಂಡಂತ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ, ಶ್ರೀ ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೆ. ಈ ಧ್ಯಾನ ಸಮಯಕ್ಕಾಗಿ ಆರಿಸಿಕೊಂಡಂತ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೆ. ಓದುವ ದೇವರ ವಾಕ್ಯವನ್ನ ಆಲಿಸಿರಿ. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು, ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂತ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲಾ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಇಲ್ಲವೇ ಶಿಲೋವಾಮಿನಲ್ಲಿ ಬುರ್ಜು ಬಿದ್ದು ಸತ್ತ ಆ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ? ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು. ಆಮೇಲೆ ಆತನು ಒಂದು ಸಾಮ್ಯವನ್ನ ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ನಡೆಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಹಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು ಎಂಬುವಂಥದ್ದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಒಬ್ಬ ಸಾಧಾರಣವಾದಂಥ ವ್ಯಕ್ತಿ ಪಂಚೆ ಧರಿಸಿ, ಖಾದಿ ಧರಿಸಿ ಒಂದು ದೊಡ್ಡ ಅಂಗಡಿಗೆ ಪ್ರವೇಶ ಮಾಡಿದ್ನಂತೆ. ಶಾಪಿಂಗ್ ಮಾಲ್ ಅಂತಾರಲ್ರಿ, ಆ ಶಾಪಿಂಗ್ ಮಾಲನ್ನು ಪ್ರವೇಶ ಮಾಡಿದನಂತೆ. ಮಾಡಿದ ತಕ್ಷಣವೇ ಇನ್ನು ಮಾಡುತ್ತಲೇ ಅಲ್ಲಿಯ ಸೆಕ್ಯೂರಿಟಿ ಗಾರ್ಡ್ ಏನಂದಂತ್ರಿ, ಇದು ನಿನ್ನ ಸ್ಥಳ ಅಲ್ಲ, ಇದು ನಿನ್ನ ಸ್ಥಳ ಅಲ್ಲ, ನೀನು ಒಳಗೆ ಪ್ರವೇಶಿಸಕೂಡದು, ನೀನು ತೆಗೆದುಕೊಳ್ಳುವಂತ ಯಾವ ವಸ್ತು ಕೂಡ ಇಲ್ಲಿ ಲಭ್ಯವಿಲ್ಲ ಎಂಬುದಾಗಿ ಹೇಳಿ ಆತನನ್ನ ಅಲ್ಲೇ ತಡೆ ಹಿಡಿದನಂತೆ. ಇಲ್ಲ, ನನಗೆ ಸಾಮರ್ಥ್ಯ ಉಂಟು, ನಾನು ತೆಗೆದುಕೊಳ್ಳಲಿಕ್ಕೋಸ್ಕರವೇ ಹಣವನ್ನು ತೆಗೆದುಕೊಂಡು ಬಂದಿದ್ದೇನೆ ಎಂಬುದಾಗಿ ಹೇಳಿದರೂ ಕೂಡ ಆ ಸೆಕ್ಯೂರಿಟಿ ಗಾರ್ಡ್ ಕೇಳಲಿಲ್ಲಂತೆ. ಕೇಳದೆ ಆ ವ್ಯಕ್ತಿಯನ್ನು ಅಲ್ಲೇ ತಡೆ ಹಿಡಿದಂತೆ. ಮ್ಯಾನೇಜರ್ ಅವರೆಲ್ಲ ಬಂದ್ರಂತೆ. ಬಂದು, ಯಾಕಪ್ಪ ಈ ವ್ಯಕ್ತಿಯನ್ನು ಯಾಕೆ ತಡೀತಾ ಇದ್ದಿ ಎಂಬುದಾಗಿ ಕೇಳಿದಾಗ
ಇಲ್ಲ, ಅವನ ವೇಷಭೂಷಣವನ್ನು ನೋಡು ಹೇಗಿದೆ, ಈ ವ್ಯಕ್ತಿ ಬಂದು ಇಂಥ ದೊಡ್ಡ ಮಳಿಗೆಯಲ್ಲಿ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಉಂಟೋ ಇವನಿಗೆ ಎಂಬುದಾಗಿ ಪ್ರಶ್ನೆ ಮಾಡಿದನಂತೆ. ಆಗ ಆ ಮ್ಯಾನೇಜರ್ ಹೇಳಿದ್ರಂದ್ರೆ, ಇವರನ್ನು ಯಾರು ಅನ್ಕೊಂಡಿದ್ದೀಯ, ಇವರನ್ನು ಯಾರು ಅನ್ಕೊಂಡಿದ್ದೀಯ, ಈ ಮಾಲ್ನ ಈ ಯಜಮಾನನೇ, ಈ ಮಾಲ್ನ ಯಜಮಾನನೇ ಎಂಬುದಾಗಿ ಹೇಳಿದಾಗ ಆ ಸೆಕ್ಯೂರಿಟಿ ಗಾರ್ಡ್ಗೆ ಬಹಳ ಕಸಿಬಿಸಿ ಆಯ್ತು. ಏನಪ್ಪ, ನಾನು ಈ ಮಾಲೀಕನನ್ನೇ ನಾನೇನು ಮಾಡಿದೆ, ಏನನ್ಕೊಂಡೆ, ವ್ಯರ್ಥವಾದಂಥ ಮನುಷ್ಯ ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡಲ್ಲ ಎಂಬುದಾಗಿ ಆತನು ಹೇಳಿದನಂತೆ. ಒಂದು ಹೇಳಿಕೆ ಇದೆ ರೀ, ನಾಣ್ಣುಡಿ ಇದೆ ಆಂಗ್ಲ ಭಾಷೆಯಲ್ಲಿ, ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್, ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಎಂಬುದಾಗಿ ಹೇಳ್ತೇವೆ. ನಾವು ಯಾವತ್ತು ಮುಖಪುಟವನ್ನು ನೋಡ್ತೇವೆ, ಮುಖವನ್ನು ನೋಡಿ ಇವರು ಇಂಥವರು, ಇವರು ಹೀಗೆ, ಇವರು ಹಿಂಗೆ ಎಂಬುದಾಗಿ ನಾವು ತೀರ್ಪು ಮಾಡಿಬಿಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ ಪ್ರಾರಂಭದ 6 ವಚನಗಳನ್ನು ನಾವು ಗಮನಿಸುವುದಾದ್ರೆ ಬಹಳ ಚಂದವಾದಂಥ ರೀತಿಯಲ್ಲಿ ಅಲ್ಲಿ ದೇವರು ಸ್ಪಷ್ಟೀಕರಿಸ್ತಾರ್ರಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ, ಪ್ರಾರಂಭದ ವಚನದಲ್ಲಿಯೇ ಹೇಳ್ತಾರೆ. ಏನಂತ ಹೇಳ್ತಾರ್ರಿ? ಇಲ್ರಿ, 7ನೇ ಅಧ್ಯಾಯದ ಪ್ರಾರಂಭದ 1ನೇ ವಚನ. ಆಗುವುದಿಲ್ಲ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನ ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನ ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ಕಣ್ಣಿನೊಳಗಿಂದ ರವೆಯನ್ನ ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೆಯಲ್ಲ ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ದೇವರ ವಸ್ತುವನ್ನ ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು. ಬಹಳ ಚಂದವಾದಂಥ ರೀತಿಯಲ್ಲಿ ಸ್ವಾಮಿಯಲ್ಲಿ ಪ್ರಕಟ ಮಾಡ್ತಾರೆ. ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪಾಗುವುದಂದ್ರೆ ಇಲ್ರಿ, ತೀರ್ಪಾಗುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ತೀರ್ಪಾಗುವುದಿಲ್ಲ, ನೀವು ತೀರ್ಪು ಮಾಡಬೇಡ್ರಿ. ನೀವು ತೀರ್ಪು ಮಾಡಿದರೆ ನಿಮಗೂ ತೀರ್ಪಾಗ್ತದೆ. ನೀವು ತೂಗುವ ತಕ್ಕಡಿಯಲ್ಲಿ ನೀವು ಕೂಡ ತೂಗಲ್ಪಡ್ತೀರಿ ಅಂತ ನಮಗೆ ಆತನು ತೋರಿಸಿಕೊಟ್ಟಿದ್ದಾನೆ ಪ್ರಿಯರೇ. ಆದ್ರಿಂದ ಇಲ್ಲಿ ಬಹಳ ಚಂದವಾದಂಥ ರೀತಿಯಲ್ಲಿ ಯೇಸು ಕ್ರಿಸ್ತನ ಹಿಂಬಾಲಕರು, ಆತನನ್ನು ಹಿಂಬಾಲಿಸುವಂತ ಜನರು, ಆತನ ಸಂಗಡ ಹೋಗುವಂತ ಜನರು ಆತನಿಗೆ ಹೇಳ್ತಾ ಇದ್ದಾರೆ, ಸ್ವಾಮಿ 2 ಘಟನೆಗಳನ್ನಲ್ಲಿ ಮುಂದಕ್ಕಿಡ್ತಾರೆ. ಯೇಸು ಸ್ವಾಮಿ ಹತ್ರ 2 ಘಟನೆಗಳನ್ನ ಮುಂದಕ್ಕಿಡ್ತಾರೆ. ಮೊದಲನೇ ಘಟನೆ, ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಇದು ಮೊದಲನೇ ಘಟನೆ. 2ನೇ ಘಟನೆ, ಅಲ್ಲಿ ಇನ್ನೊಂದು ಘಟನೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಸಿಲೋವಾಮಿನಲ್ಲಿ ಬುರುಜು ಬಿದ್ದು ಸತ್ತ ಆ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಮನುಷ್ಯರಿಗಂತಗಳಲ್ಲೂ ಅಪರಾಧಿಗಳೆಂದು ಎಣಿಸುತ್ತೀರೋ? 2 ಘಟನೆಗಳನ್ನ ಅಲ್ಲಿ ಹೇಳ್ತಾರೆ. ಯೆರೂಸಲೇಮಿನಲ್ಲಿ ನಡೆದಂತೆ 2 ಘಟನೆಗಳನ್ನು ಯೇಸು ಸ್ವಾಮಿಯ ಮುಂದೆ ಹೇಳ್ತಾರೆ. ಅಂದ್ರೆ ನಾವು ಕೂಡ ಕೆಲವೊಂದು ಘಟನೆಗಳನ್ನ ಏನ್ ಮಾಡ್ತೀವ್ರಿ? ಕೆಲವರಿಗೆ ಅನಾಹುತ ಆಗಿರ್ತದೆ, ಕೆಲವರಿಗೆ ಏನೋ ಕಷ್ಟ, ಸಂಕಟ, ವೇದನೆಗಳಿರ್ತದೆ. ನಾವು ಆ ಸಮಯದಲ್ಲಿ ಏನ್ ಮಾಡ್ತೇವೆ? ಅವರು ಪಾಪ ಮಾಡಾರ, ಅವ್ರು ಏನೋ ಮಾಡಾರ, ದೇವ್ರಿಗೆ ವಿರುದ್ಧವಾದಂಥ ಕಾರ್ಯವನ್ನೇ ಮಾಡಿದಾರ, ಅದಕ್ಕೆ ಹಿಂಗಾಗೈತೆ ನೋಡು, ದೇವ್ರು ತೀರ್ಪು ಮಾಡೋಣ ನೋಡೋರಿಗೆ, ಸರಿ ಮಾಡೋಣ ನೋಡೋರಿಗೆ. ತೀರ್ಪು ಮಾಡುವುದಕ್ಕೆ ನಾವು ಯಾರು? ಸ್ವಾಮಿ ಅದನ್ನ ಕೇಳ್ತಾನೆ. ಬಹಳ ಚಂದವಾದಂಥ ಪ್ರಶ್ನೆ ಮೂಲಕವಾಗಿ ಕೇಳ್ತಾನೆ. ನೋಡ್ರಿ, ಆ ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲಾ ಗಲಿಲಾಯದವರಿಗಿಂತ ಪಾಪಿಷ್ಟರೆಂದು ಭಾವಿಸುತ್ತೀರೋ ನೀವು? ಬಹಳ ಚಂದವಾದಂಥ ಹಾಗನ್ನ ಬೇಡ್ರಿ. ನೋಡ್ರಿ, ಅಲ್ಲಿ ಹೇಳ್ತಾನೆ ನೋಡ್ರಿ, ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ಹಾಗೆ ಭಾವಿಸಕೂಡದೆಂದು
ಭಾವಿಸಲೂ ಬಾರದಂತ ಹೇಳ್ತಾನೆ. ನಿಮ್ಮ ಮನಸ್ಸಿನಲ್ಲಿ ಹಾಗೆ ಅಂದುಕೊಳ್ಳಲು ಬಾರದೆಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಬಹಳ ಚಂದವಾದಂಥ ರೀತಿಯಲ್ಲಿ ಸ್ಪಷ್ಟೀಕರಿಸ್ತಾನೆ. ನೀವು ಯಾಕೆ ಹಂಗೆ ಅನ್ಕೊಂತೀರಿ? ಅವ್ರು ತಪ್ಪು ಮಾಡಿದ್ದಾರೆ, ಅವ್ರು ಪಾಪಿ, ಅವ್ರು ಹೀಗೆ, ಅವರು ಹಾಗೆ ಅಂತ ನೀವು ಯಾಕೆ ತೀರ್ಪು ಮಾಡ್ಕೊತೀರಿ ನಿಮ್ಮ ಮನಸ್ಸುಗಳಲ್ಲಿ? ಅದನ್ನ ಯಾರಿಗೆ ಬಿಡ್ರಿ? ಅದಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ರಿ ಅಂತ ಹೇಳ್ತಾನೆ ನೋಡ್ರಿ, ಅಲ್ಲಿ ಬಹಳ ಚಂದವಾದಂಥ ರೀತಿ. ಹಾಗೆ ಭಾವಿಸக்கூಡದೆ ನಿಮ್ಗೆ ಹೇಳ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿಕೊಳ್ಳದಿದ್ದರೆ ನೀವು ಹಾಗೆ ಹಾಳಾಗಿ ಹೋಗುವಿರಿ. ಅವ್ರು ಹೇಗೆ ನಾಶವಾಗಿ ಹೋದ್ರೋ ಅದೇ ರೀತಿಯಲ್ಲಿ ಕೂಡ ನೀವು ಕೂಡ ನಾಶ ಹೋಗ್ತೀರಿ. ಆದ್ರಿಂದ ಟರ್ನ್ ಬ್ಯಾಕ್, ರಿಪೆಂಟ್ ಅಂಡ್ ಟರ್ನ್ ಬ್ಯಾಕ್ ಟು ದ ಲಾರ್ಡ್. ರಿಪೆಂಟ್ ಅಂಡ್ ಟರ್ನ್ ಬ್ಯಾಕ್ ಟು ದ ಲಾರ್ಡ್. ಡು ನಾಟ್ ಜಡ್ಜ್. ಬಿಫೋರ್ ಜಡ್ಜಿಂಗ್ ಅದರ್ಸ್, ಜಡ್ಜ್ ಯುವರ್ ಸೆಲ್ಫ್. ಬಿಫೋರ್ ಜಡ್ಜಿಂಗ್ ಅದರ್ಸ್, ಜಡ್ಜ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ಮೊದಲು ತೀರ್ಪು ಮಾಡಿಕೊ. ನೀನು ಹೇಗಿದ್ದಿ, ಅಥವಾ ನಾನು ದೇವರ ಪಾದ ಸನ್ನಿಧಿಯಲ್ಲಿ ಹೇಗಿದ್ದೇನೆ, ಹೇಗಿರಬೇಕು, ಹೇಗೆ ಜೀವಿಸಬೇಕು ಅನ್ನುವಂಥದ್ದನ್ನು ನಾನು ತಿಳಿಯಲಾರದೆ ಅದನ್ನೇ ಅಲ್ಲಿ ಹೇಳ್ತಾರೆ. ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ನೀವು ತೂಗುವ ತಕ್ಕಡಿಯಲ್ಲಿಯೇ ನಿಮ್ಮನ್ನು ತೂಗಲಾಗುವುದು. ನಾವು ಯಾವ ತಕ್ಕಡಿಯಿಂದ ಬೇರೆಯವ್ರನ್ನ ತೂಗ್ತೀವೋ ನಮ್ಮನ್ನು ಕೂಡ ಅದೇ ತಕ್ಕಡಿಯಲ್ಲಿ ತೂಗ್ತಾರೆ. ನಮ್ಮನ್ನ ಎಷ್ಟು ಕಣ್ಣುಗಳು ನೋಡ್ತಿದಾವ್ರಿ? ಹೌದ್ರಾ? ದೇವರು ನೋಡುವ ಆತನಾಗಿದ್ದಾನೆ ಪ್ರಿಯರೇ. ನ್ಯಾಯಾಧೀಶ. ನ್ಯಾಯ ತೀರಿಸುವುದಕ್ಕೆ ನಾವ್ಯಾರು? ತೀರ್ಪು ಮಾಡುವುದಕ್ಕೆ ನಾವ್ಯಾರು? ಇಲ್ಲಿ ಅದನ್ನ ಆತನು ಬಹಳ ಚಂದವಾದಂಥ ರೀತಿಯಲ್ಲಿ ಹೇಳ್ತಾನೆ. ರಿಪೆಂಟ್ ಅಂಡ್ ಟರ್ನ್ ಬ್ಯಾಕ್ ಟು ದ ಲಾರ್ಡ್. ರಿಪೆಂಟ್ ಅಂಡ್ ಟರ್ನ್ ಬ್ಯಾಕ್ ಟು ದ ಲಾರ್ಡ್. ಅದರ್ವೈಸ್ ಯು ವಿಲ್ ಪೆರಿಶ್. ಆಂಗ್ಲ ಭಾಷೆಯಲ್ಲಿ ಬಹಳ ಚಂದವಾದಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದ್ದಾರೆ. ರಿಪೆಂಟ್ ಅಂಡ್ ಟರ್ನ್ ಬ್ಯಾಕ್ ಟು ದ ಲಾರ್ಡ್, ಅದರ್ವೈಸ್ ಯು ವಿಲ್ ಪೆರಿಶ್. ನೀವು ನಾಶವಾದೀರಿ, ಹಾಳಾಗಿ ಹೋಗುವಿರಿ ಎಂಬಂತ ಮಾತನ್ನ ಬಹಳ ಕಠೋರವಾದಂಥ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಮೊದಲು ತೀರ್ಪು ಮಾಡುವುದಕ್ಕಿಂತ ಮುಂಚಿತವಾಗಿ, ಇತರರ ಮೇಲೆ ತೀರ್ಪು ಮಾಡುವುದಕ್ಕಿಂತ ಮುಂಚಿತವಾಗಿ, ನೀನು ಹಾಗೆ, ನೀನು ಹೀಗೆ, ನೀನು ಹಿಂಗೆ ಅಂತ ಅನ್ನೋದಕ್ಕಿಂತ ಮುಂಚೆ ನಾನು ಹೇಗೆ ಅನ್ನುವಂಥದ್ದನ್ನ ದೇವರ ಪಾದ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಅರಿತುಕೊಳ್ಳುವಂಥದ್ದು ಬಹಳ ಅವಶ್ಯ ಪ್ರಿಯರೇ. ಇದನ್ನು ನಾವು ಮೊದಲು ಮಾಡಬೇಕು. ಅದಕ್ಕೆ ಹೇಳ್ತೇನೆ, ಬುರ್ಜಿನಲ್ಲಿ 18 ಮಂದಿ ಸತ್ತರಲ್ಲವೋ, 18 ಮಂದಿ ಸತ್ತರಲ್ಲವೋ, ಅವ್ರಿಗೆ ಆಗ್ಲೇಬೇಕಾಗಿತ್ತು. ಅದಕ್ಕೆ ಹಂಗಾಗೈತಿ. ಅವರು ಹೋಗಿ ಪಿಲಾತನ ಸಂಗಡ ಸೇರ್ಕೊಂಡ್ರಲ್ಲ, ಅದಕ್ಕೆ ಆಗ್ಲೇಬೇಕಾಗಿತ್ತು. ಆಯ್ತು, ಕಾರ್ಯ ಆಯ್ತು ನೋಡ್ರಿ, ಒಳ್ಳೇದಾಯ್ತು ಅಂತ ಅನ್ನೋ ರೀತಿಯಲ್ಲಿ ಯೇಸು ಸ್ವಾಮಿ ಬಂದು ಹೇಳಿದ್ರಿ. ಅದಕ್ಕೆ ಮತ್ತೆ ತಿರುಗಿ ಹೇಳ್ತೇನೆ ನೋಡ್ರಿ. ಹಾಗಲ್ಲವೆಂದು ನಿಮಗೆ ಅವರು ಅಪರಾಧಿಗಳೆಂದು ನೀವು ಹೇಳುತ್ತೀರೋ, ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ. ಡೋಂಟ್ ಜಡ್ಜ್ ಅದರ್ಸ್. ಬಿಫೋರ್ ಜಡ್ಜಿಂಗ್ ಅದರ್ಸ್, ಜಡ್ಜ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ತೀರ್ಪು ಮಾಡಿಕೊ. ದೇವರ ಮುಂದೆ ನಾನು ಏನಾಗಿದ್ದೇನೆ, ಏನಾಗಿರಬೇಕು, ಯಾವ ರೀತಿಯಲ್ಲಿ ಜೀವಿಸಬೇಕು ಅನ್ನುವಂಥದ್ದನ್ನು ನಾವು ಕಲಿತುಕೊಂಡ್ರೆ ಮಾತ್ರ ನಾವು ಜೀವಿಸ್ಲಿಕ್ಕೆ ಸಾಧ್ಯ. ಬೇರೆಯವ್ರು ನೋಡೋದು ಬೇಡ್ರಿ. ನನ್ನ ಆತ್ಮಕ್ಕೆ ನಾನೇ ಹೊಣೆ, ಯಾರು ಹೊಣೆ ಅಲ್ಲ ರೀ, ಯಾರು ಬರೋದಿಲ್ರಿ. ನಾಳೆ ಕೇಳುವಂಥದ್ದು ನೀನು ಹೇಗೆ ಜೀವಿಸಿದಿ, ಎಷ್ಟು ಆತ್ಮಗಳನ್ನು ಗೆದ್ದೆ ಅಂತ ದೇವರು ಕೇಳ್ತಾನೆ ಹೊರತು ದೇವರು ನೀನು ಏನು ಮಾಡ್ದಿ ಅಂತ ಕೇಳೋದಿಲ್ರಿ. ಎಷ್ಟು ಮಂದಿಗೆ ತೀರ್ಪು ಮಾಡ್ದಿ ಅಂತ ಕೇಳೋದಿಲ್ಲ. ಒಬ್ಬ ಹೆಂಗಸು ವ್ಯಭಿಚಾರಣಿ ಸ್ತ್ರೀ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಭಿಚಾರಣಿ ಸ್ತ್ರೀ ಬರ್ತಾಳ್ರಿ, ಓಡ್ಕೊಂತ ಬರ್ತಾಳೆ. ಆಕೆ ಹಿಂದಕ್ಕೆ ಎಲ್ಲರೂ ದೊಡ್ಡ ದೊಡ್ಡ ಮನುಷ್ಯರೆಲ್ಲರೂ ಕಲ್ಲು ಹಿಡ್ಕೊಂಡು ಬರ್ತಾರೆ ಕೊಲ್ಲಿಕ್ಕಂತ. ಯಾಕೆ? ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ, ಈ ಹೆಂಗಸನ್ನ ನಾವೇನ್ ಮಾಡಬೇಕು, ತೀರ್ಪು ಮಾಡ್ಲಿಕ್ಕೆ ಬಂದಿದ ತಕ್ಷಣ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಕೂತ್ಕೊಂಡು ಬರಿತಾ ಇದ್ದ. ನಿಮ್ಮಲ್ಲಿ ನೋಡ್ರಿ, ತೆಗಿರಿ ಅದನ್ನು. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ದಯಮಾಡಿ ಅದನ್ನ ತೆಗಿರಿ. 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ ನೋಡ್ರಿ, ಬಹಳ ಚಂದವಾದಂತೆ. ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆನ ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನ ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ
ಬೇಕಾಗಿದ್ದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದ ಹಾಗೆ ಹೇಳಿದರು. ಆದರೆ ಯೇಸು ಬೊಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ ಏನಂತ ಹೇಳ್ತಾನ್ರಿ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರು ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನ ಹಾಕಲಿ. ಇವತ್ತು ನಾವು ಮಾಡಬೇಕಾದಂತ ಅದಕ್ಕೆ ಡೋಂಟ್ ಜಡ್ಜ್ ಅದರ್ಸ್. ಬಿಫೋರ್ ಜಡ್ಜಿಂಗ್ ಅದರ್ಸ್, ಜಡ್ಜ್ ಯುವರ್ ಸೆಲ್ಫ್. ಹೂ ವಿ ಆರ್, ಹೌ ವಿ ಆರ್, ಹೌ ವಿ ಶುಡ್ ಬಿ ಇನ್ ಫ್ರಂಟ್ ಆಫ್ ದ ಲಾರ್ಡ್. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳದೆ ಹೋದ್ರೆ, ನಾವು ಸರಿ ಇರದೆ ಹೋದ್ರೆ, ಇತರರನ್ನೇ ನಾವು ಹೇಗೆ ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ? ಮೊದಲು ನಾವು ಸರಿಯಾದ ಮಾರ್ಗದಲ್ಲಿ ನಡಿಬೇಕು. ಸರಿಯಾದದ್ದು ಏನೆಂಬುದಾಗಿ ನಾವು ಗ್ರಹಿಸಿಕೊಳ್ಬೇಕು. ನಾವು ಗ್ರಹಿಸಿಕೊಳ್ಳಲಾರದೆ ಹೋದ್ರೆ, ಕ್ರಿಸ್ತನನ್ನು ನಾವು ಅಂಗೀಕರಿಸಿಕೊಳ್ಳಲಾರದೆ ಹೋದ್ರೆ, ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನೆಂಬುದಾಗಿ ಅಂಗೀಕರಿಸಿಕೊಳ್ಳಲಾರದೆ ಹೋದ್ರೆ, ಆತನೇ ರಕ್ಷಕ ಅಂತ ಹೇಗೆ ನಾವು ಇತರರಿಗೆ ಸಾರಲಿಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲ. ಇಲ್ಲಿ ಆ ಮಾತಿನ ಮೂಲಕವಾಗಿ ಮೊದಲು ಪಾಪ ನಮ್ಮಲ್ಲಿ ಇಲ್ಲ. ಯಾವಾಗ ನಮ್ಮಲ್ಲಿ ಪಾಪ ಇರೋದಿಲ್ಲ ಅಂತ್ರಿ? ಯಾವಾಗ ನಮ್ಮಲ್ಲಿ ಪಾಪ ಇರೋದಿಲ್ಲ? ಯೇಸು ಸ್ವಾಮಿ ನಮ್ಮಲ್ಲಿ ಜೀವಿಸಿದಾಗ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಾಗ ಮಾತ್ರ ನಮ್ಮ ಪಾಪ ಕ್ಷಮಿಸಲ್ಪಟ್ಟಿರುತ್ತದೆ. ಆಗ ನಮ್ಮಲ್ಲಿ ಏನಿಲ್ಲ ರೀ, ಪಾಪ ಇರೋದಿಲ್ಲ ಅಂತ್ರಿ. ಈಗ ಇಲ್ಲಿ ಬರುವಂತ ಸನ್ನಿವೇಶಗಳಲ್ಲಿ ಕೂಡ ಇಲ್ಲಿ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಬಹಳ ಚಂದವಾದಂತೆ ರೀತಿಯಲ್ಲಿ ಹೇಳ್ತಾನೆ, ರಿಪೆಂಟ್ ಅಂಡ್ ಟರ್ನ್ ಬ್ಯಾಕ್ ಟು ದ ಲಾರ್ಡ್. ರಿಪೆಂಟ್ ಅಂಡ್ ಟರ್ನ್ ಬ್ಯಾಕ್ ಟು ದ ಲಾರ್ಡ್, ಅದರ್ವೈಸ್ ಯು ವಿಲ್ ಪೆರಿಶ್. ಈ ಕಾಲ ನಮಗೆ ಕೃಪಾ ಕಾಲ ರೀ. ನಮಗೆ ಕೃಪೆಯ ಮೇಲೆ ಕೃಪೆಯನ್ನು ಅನುಗ್ರಹಿಸಿಕೊಡ್ತಾ ಇದ್ದಾನೆ. ಬಹಳ ಚಂದವಾದಂಥ ರೀತಿಯಲ್ಲಿ ಮುಂದಿನ ಸಾಮ್ಯದಲ್ಲಿ ಅದನ್ನು ವ್ಯಕ್ತಪಡಿಸ್ತಾನೆ ಪ್ರಿಯರೇ. ಮುಂದಿನ ಸಾಮ್ಯದಲ್ಲಿ ಬಹಳ ಚಂದವಾದಂಥ ರೀತಿಯಲ್ಲಿ ವ್ಯಕ್ತಪಡಿಸ್ತಾನೆ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಯಾವ ಮರ ರೀ? ಯಾವ ತೋಟ? ಬಹಳ ಚಂದವಾದಂಥ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂಜೂರದ ಮರವನ್ನ ದ್ರಾಕ್ಷಿಯ ತೋಟದಲ್ಲಿ ಅದನ್ನ ನೆಡ್ತಾರೆ. ದ್ರಾಕ್ಷಿಯ ತೋಟ ಯಾವುದಕ್ಕೆ ಹೋಲಿಕೆಯಾಗಿದೆ ರೀ ಅಮ್ಮ? ದೇವ ಜನಾಂಗ, ದೇವರ ರಾಜ್ಯ. ವೆರಿ ಗುಡ್. ದೇವರ ರಾಜ್ಯ, ಇಸ್ರಾಯೇಲ್ ಜನಾಂಗಕ್ಕೆ ದ್ರಾಕ್ಷಿಯ ತೋಟವನ್ನ ಅದನ್ನ ಸಮೀಕರಿಸ್ತಾರೆ. ದ್ರಾಕ್ಷಿಯ ತೋಟ, ದ್ರಾಕ್ಷಿ ಅಂದ್ರೆ ಅದು ಫಲ ಅಂತಂದ್ರೆ ಇಸ್ರಾಯೇಲ್ರಿಗೆ ಅದನ್ನ ಹೋಲಿಕೆ ಮಾಡಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಅಂಜೂರದ ಮರ ಯಾರಂತ್ರಿ? ನಾವುಗಳೇ. ಇವತ್ತು ನಮ್ಮನ್ನ ಇಸ್ರಾಯೇಲ್ ಜನಾಂಗದ ಮಧ್ಯದಲ್ಲಿ ಅಂದ್ರೆ ದೇವರ ರಾಜ್ಯದಲ್ಲಿ ನಮ್ಮನ್ನ ನೆಡಲ್ಪಟ್ಟಿದ್ದೇವೆ ಅಂದ್ರೆ ನಮ್ಮಿಂದ ಏನು ಅಪೇಕ್ಷೆ ಪಡ್ತಾ ಇದ್ದೇನ್ರಿ ಸ್ವಾಮಿ? ಅಲ್ಲಿ ನೋಡ್ರಿ, ಅಂಜೂರದ ಗಿಡವನ್ನ ನಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದ. ಅಂದ್ರೆ ನಮ್ಮಿಂದ ಏನು ಅಪೇಕ್ಷೆ ಪಡ್ತಾ ಇದ್ದಾನೆ ಇವತ್ತು ಸ್ವಾಮಿ? ಏನು ಅಪೇಕ್ಷೆ ಪಡ್ತಾ ಇದ್ದಾನೆ? ಫಲವನ್ನ ಅಪೇಕ್ಷೆ ಪಡ್ತಾ ಇದ್ದಾನೆ. ಫ್ರೂಟ್ಸ್, ಟು ಬೇರ್ ಫ್ರೂಟ್. ಇದನ್ನ ಆತನು ಹುಡುಕುತ್ತಾ ಬಂದ, ಸಿಕ್ಕಲಿಲ್ಲ. ಬಳಿಕ ಆತ ತೋಟ ಮಾಡುವವನಿಗೆ ಹೇಳ್ತಾನೆ, ಏನಂತ ಹೇಳ್ತಾನೆ? ನೋಡು, ನಾನು 3 ವರ್ಷದಿಂದ ನಾನೇನ್ ಮಾಡ್ತಾ ಇದ್ದೇನೆ? 3 ವರ್ಷದಿಂದ ನಾನು ಈ ಅಂಜೂರದ ಮರದಲ್ಲಿ ಹಣ್ಣನ್ನ ಹುಡುಕುತ್ತಾ ಬರ್ತಾ ಇದ್ದೀನಿ. ಆದ್ರ ನನಗೆ ಒಂದು ಹಣ್ಣು ಕೂಡ, ಫಲ ಕೂಡ ಸಿಕ್ಕಲಿಲ್ಲ. ಇವತ್ತು ನಮ್ಮನ್ನ ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಏನ್ ನೋಡ್ತಾ ಇದ್ದಾನಂತೆ? ನಮ್ಮ ಜೀವಿತಗಳಲ್ಲಿ ಫಲವನ್ನು ನೋಡ್ತಾ ಇದ್ದಾನಂತೆ ಸ್ವಾಮಿ. ಈಸ್ ಎಕ್ಸ್ಪೆಕ್ಟಿಂಗ್ ಫ್ರೂಟ್ಸ್, ದ ಸ್ಪಿರಿಚುವಲ್ ಫ್ರೂಟ್ಸ್ ಇನ್ ಅವರ್ ಲೈಫ್. ಆದರೆ ನಮ್ಮಲ್ಲಿ ಸಿಕ್ಕಲಿಲ್ಲ ಅಂತೆ. ಸಿಗದ ಕಾರಣ ಹೇಳ್ತಾನೆ, ಯಜಮಾನನಿಗೆ ಹೇಳ್ತಾನೆ, ಮಾಡುವವನಿಗೆ, ತೋಟ ಮಾಡುವವನಿಗೆ ಹೇಳ್ತಾನೆ, ನೋಡು, ನಾನು 3 ವರ್ಷದಿಂದಲೇ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆ ಆಗಬೇಕು? ಒನ್ ರಾಟನ್ ಫ್ರೂಟ್ ವಿಲ್ ಮೇಕ್ ಅದರ್ಸ್ ಫ್ರೂಟ್ ರಾಟನ್. ಹೌದ್ರ? ಒಂದು ಕೆಟ್ಟ ಹಣ್ಣು ಒಳ್ಳೆ ಹಣ್ಣು ಜೊತೆಗೆ ಇಟ್ಟರೆ ಏನಾಗ್ತದಂತ್ರಿ? ಎಲ್ಲ ಹಣ್ಣು ಕೆಟ್ಟೋಗ್ತದಂತ್ರಿ. ಹಂಗೆ ನಮ್ಮ ಜೀವಿತ ಆಗಬಾರ್ದ್ರಿ. ನಾವು ಒಳ್ಳೆಯ ಫಲ ಕೊಡುವಂಥವರಾಗಬೇಕೇ ಹೊರತು ಕೆಟ್ಟ ಫಲವನ್ನ ಕೊಡದ ಹಣ್ಣು ನಾವು ಆಗಬಾರ್ದು. ಇದು ದೇವರ ಒಂದು ಉದ್ದೇಶ. ಆದ್ರಿಂದ ಅಲ್ಲಿ ಹುಡುಕುತ್ತಾ ಬಂದಾಗ ಆತನ ಮರದಲ್ಲಿ ಹಣ್ಣು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ, ಇದನ್ನು ಕಡಿದು ಹಾಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ
ಇದನ್ನು ಬಿಡು, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಹಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕು. ಇವತ್ತು ನಮಗೆ ಪವಿತ್ರಾತ್ಮನ ವರಗಳನ್ನು, ಪವಿತ್ರಾತ್ಮನ ಫಲಗಳನ್ನು ನೀಡಲಿಕ್ಕೆ ನಮಗೆ ಪವಿತ್ರಾತ್ಮನ ವರಗಳನ್ನು ನಮಗೆ ಅಂದರೆ ಇವತ್ತು ಗೊಬ್ಬರ ಹಾಕ್ತಾ ಬರ್ತಾ ಇದ್ದಾನೆ. ಯಾರ್ರೀ? ಯೇಸು ಸ್ವಾಮಿ ನಮಗೆ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಬರ್ತಾ ಇದ್ದಾನೆ. ಈಗಲೂ ನಮ್ಮಿಂದ ಏನು ಅಪೇಕ್ಷೆ ಪಡ್ತಾ ಇದ್ದಾನ್ರಿ? ಫಲವನ್ನ ಅಪೇಕ್ಷೆ ಪಡ್ತಾ ಇದ್ದಾನೆ. ವಿ ನೀಡ್ ಟು ಬೇರ್ ಫ್ರೂಟ್. ಆದ್ರಿಂದ ಇಲ್ಲಿ ಅಪೇಕ್ಷೆ ಪಡುವಂತ ಆತನಿಗೆ ಸಿಗದೆ ಹೋದ್ರೆ ಏನ್ ಮಾಡ್ತಾನಂತ್ರಿ? ಲಾಸ್ಟಿಗೆ ನಿತ್ಯ ನಾಶನ. ಅದಕ್ಕೆ ಹೇಳಿದ್ದು, ರಿಪೆಂಟ್ ಅಂಡ್ ಟರ್ನ್ ಬ್ಯಾಕ್ ಟು ದ ಲಾರ್ಡ್, ಅದರ್ವೈಸ್ ಯು ವಿಲ್ ಪೆರಿಶ್. ಬೇರ್ ದ ಫ್ರೂಟ್, ಅದರ್ವೈಸ್ ಯು ವಿಲ್ ಪೆರಿಶ್. ನೀವು ನಾಶವಾಗಿ ಹೋಗ್ತೀರಿ. ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಇಲ್ಲವಾದರೆ ನಾಶವಾಗಿರಿ. ಇವತ್ತಿಗೂ ಸ್ವಾಮಿ ನಮಗೋಸ್ಕರ ಬೇಡ್ಕೊಳ್ತಾ ಇದ್ದಾನಂತ್ರಿ. ಯಾರ ಹತ್ರ? ದೇವರ ಬಳಿಯಲ್ಲಿ ಬೇಡ್ಕೊಳ್ತಾ ಇದ್ದಾನೆ. ಅಲ್ಲಿ ಬೇಡ್ಕೊಂಡಾರೆ. ಆ ತೋಟ ಮಾಡುವವನು, ಅಯ್ಯ ಏನಂತ ಬೇಡ್ಕೊಂತಾನ್ರಿ? ಈ ವರ್ಷವೂ ಇದನ್ನು ಬಿಡು, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಏನು ಮಾಡ್ತೇನೆ, ಅದಕ್ಕೆ ಏನು ಮಾಡಬೇಕು ನಾನು ಮಾಡ್ತೇನೆ. ನಮ್ಮೆಲ್ಲರ ಆತ್ಮಗಳಿಗೋಸ್ಕರ ಇವತ್ತು ನಾವು ಬದುಕಿ ಉಳಿದಿದ್ದೇವೆ, ಈ ದಿನ ಬೆಳಿಗ್ಗೆ ನೋಡ್ತಾ ಇದ್ದೀವಿ ಅಂತಂದ್ರೆ ಅದು ದೇವರ ಕೃಪೆ ಹೊರತು ಮತ್ತೊಂದಲ್ಲ ರೀ. ಈ ಕೃಪೆಯನ್ನು ಆತ್ಕೊಂಡು ಜೀವಿಸುವಂತ ನಾವು ದೇವ್ರು ಬೇಡ್ಕೊತಾ ಇದ್ದಾನಂತ್ರಿ. ಮತ್ತೊಂದು ದಿವಸ, ಮತ್ತೊಂದು ಕ್ಷಣ, ಮತ್ತೊಂದು ದಿನ, ಮತ್ತೊಂದು ವರ್ಷ ಈ ನಿನ್ನ ಮಗನಿಗೆ ಮಗಳಿಗೆ ನೀನು ಅನುಗ್ರಹಿಸಿಕೊಡು ಸ್ವಾಮಿ, ನನಗೆ ಕೊಡು ಸ್ವಾಮಿ. ಆ ಆತ್ಮಕ್ಕೆ ಏನು ಬೇಕೋ ನಾನು ಅದನ್ನ ಮಾಡ್ತೀನಿ ಅನ್ನುವಂಥ ಬೇಡಿಕೆಯನ್ನ ಯಾರು ಇಡ್ತಾ ಇದ್ದಾರಂದ್ರೆ ದೇವ್ರ ಮುಂದೆ? ಯೇಸು ಸ್ವಾಮಿ ಇವತ್ತಿಗೂ ನಮ್ಮ ವಿಜ್ಞಾಪನೆಗಳನ್ನ ದೇವ್ರ ಮುಂದೆ ಇಡ್ತಾ ಇದ್ದಾನಂತ್ರಿ. ಆದರೆ ಆತನ ಅಪೇಕ್ಷಿಸುವಂಥದ್ದು ಒಂದೇ, ಆತ್ಮನ ನಿಮಗೆ ಕೊಟ್ಟಿದ್ದೇನೆ. ಆ ಆತ್ಮವನ್ನು ಪಡೆದುಕೊಂಡಂತ ನಾವು ನಮ್ಮಿಂದ ಅಪೇಕ್ಷೆ ಪಡುವಂಥದ್ದು ಒಂದೇ, ಆತ್ಮನ ಫಲಗಳು. ನಮ್ಮ ಜೀವಿತಗಳಲ್ಲಿ ದೇವರು ಅಪೇಕ್ಷೆ ಪಡ್ತಾ ಇದ್ದಾನೆ ಪ್ರಿಯರೇ. ಆದ್ರಿಂದ ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ. ಇವತ್ತು ಬೆಳಿಗ್ಗೆ ಕೂಡ ಒಂದು ಗೀತೆಯನ್ನು ನನ್ನ ಆಲಿಸಿದೆ. ತಿರುಗಿ ಬರ್ತಾನ ಯೇಸು ಸ್ವಾಮಿ, ಲೆಕ್ಕ ಕೇಳುತ್ತಾನ. ತಿರುಗಿ ಬರ್ತಾನ ಯೇಸು ಸ್ವಾಮಿ, ಲೆಕ್ಕ ಕೇಳುತ್ತಾನ. ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸ್ತಾನ. ಹೌದ್ರ? ನ್ಯಾಯ ತೀರಿಸ್ಲಿಕ್ಕೆ ಬಂದೇ ಬರ್ತಾನ್ರಿ. ಆಗ ಅವಕಾಶಗಳಿಲ್ರಿ, ಕೃಪೆ ಇಲ್ರಿ. ಕೃಪೆಯ ಕಾಲ ಮುಗಿದೋಯ್ತು ಅಂತಂದ್ರೆ ನಮಗೆ ತಿರುಗಿ ನಾವು ದೇವರ ಕೃಪಾಸನದಲ್ಲಿ ಬಂದು ಬೇಡ್ಕೊಂಡ್ರು ಕೂಡ ನಮಗೆ ಅವಕಾಶಗಳು ಇಲ್ಲ. ಅದೇ ಒಂದು ವರ್ಷ, ಒಂದು ದಿವಸ, ಒಂದು ಕ್ಷಣ ಈ ಮಗನಿಗೆ ಮಗಳಿಗೆ ನೀನು ಅನುಗ್ರಹಿಸಿಕೊಡು. ಬೆಂಗಳೂರಿನಲ್ಲಿ ಇದ್ದಾಗ ನಾವಿನ್ನು ರಾಜಾಜಿನಗರಲ್ಲಿ ಫಸ್ಟ್ ಬ್ಲಾಕಲ್ಲಿ ನಾವು ಅಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ನಡೆದಂಥ ಘಟನೆ ರೀ. ಅಯ್ಯೋರು ಪ್ರಸಂಗ ಮಾಡ್ತಾ ಇದ್ದಾರೆ, ನಾವು ಕೂತ್ಕೊಂಡಿದ್ದೀವಿ, ಪ್ರಸಂಗ ಮಾಡ್ತಾ ಇದ್ದಾರೆ. ಪ್ರಸಂಗ ಮಾಡಬೇಕಾದ್ರೆ ರಕ್ಷಣೆ ಹೊಂದ್ರಿ, ಇವತ್ತೇ ರಕ್ಷಣೆ, ಇವತ್ತೇ ರಕ್ಷಣೆ, ಹಿಂದೆ ರಕ್ಷಣೆ ಹೊಂದ್ರಿ ಅಂತಂದ್ರೆ ಆ ಮಗಳು ಪಾಪ ಚೀಟಿಯಲ್ಲಿ ಬರೆದಿಟ್ಕೊಂಡು, ಇವತ್ತು ಬ್ಯಾಡ್ರಿ ಪಾಸ್ಟ್ರೆ, ಇವತ್ತು ನನಗೆ ಸಮಯ ಇಲ್ಲ, ನಾನೀಗ ಹೋಗ್ಬೇಕು, ನಾಳೆ ಬಂದು ನಾನು ರಕ್ಷಣೆ ಹೊಂತೀನ್ರಿ ಅಂತಂದು ಬರೆದಿಟ್ಟು ಹೋದ್ಲಂತ್ರಿ. ಹೊರಗೆ ಹೋಗಿದ ತಕ್ಷಣ ಡಮ್ ಅಂತ ಶಬ್ದ ಬಂತ್ರಿ ಹೊರಗೆ. ನಾವು ಇನ್ನೂ ಕೂತ್ಕೊಂಡಿದ್ದೀವಿ ಚರ್ಚ್ ಒಳಗೆ, ರಾಜಾಜಿನಗರ್ ಫಸ್ಟ್ ಬ್ಲಾಕ್ನಾಗ. ಅಲ್ಲೊಂದು ಗ್ರೌಂಡ್ ಐತ್ರಿ, ಗ್ರೌಂಡ್ ಪಕ್ಕಕ್ಕೆ ಒಂದು ಚರ್ಚ್ ಇದೆ. ಆ ಚರ್ಚ್ ಮುಂದ್ಗಡೆ ಆದಂಥ ಘಟನೆ. ಢಮ್ ಅಂತ ಶಬ್ದ ಬಂತ್ರಿ. ಹೋಗಿ ನೋಡ್ತೀವ್ರಿ, ಆ ಮಗಳೇ. ರೋಡ್ ಇದೆ ರೀ, ರೋಡ್ ಎದುರಿಗೆ ಚರ್ಚ್ ಐತ್ರಿ. ಹೋಗಿ ನೋಡ್ತೀವಿ, ಆ ಮಗಳು ತೀರ್ ಹೋಗಿದ್ಲು. ಯಾವುದು ಏನು ಏನು ಏನಿದೆ ಅಂತ ನೋಡಿದ್ರೆ, ಬೈಬಲ್ ಎಲ್ಲ ತೆಗೆದು ನೋಡಿದ್ರೆ ಅದರಲ್ಲಿ ಚೀಟಿ ಇತ್ರಿ. ಚೀಟಿನಾಗ ಏನಿತ್ತು ಗೊತ್ತರ? ಇವತ್ತು ನಾನು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ರಿ ಪಾಸ್ಟರ್, ನಾಳೆ ಬರ್ತೀನಿ ನಿಮ್ಮ ಹತ್ರ ಅಂತ. ಆ ದಿವಸ ಮತ್ತೆ ಬರಲೇ ಇಲ್ರಿ. ಆ ದಿವಸ ಮತ್ತೆ ಬರಲೇ ಇಲ್ರಿ. ಇವತ್ತೇ ನಮಗೆ ಕೊಡಲ್ಪಟ್ಟಂತ ದಿನ ಎಂಬುದಾಗಿ ನಾವು ಎನಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ದೇವರ ಸುವಾರ್ತೆಯನ್ನು ನಂಬಿ ಆತನ ಸುವಾರ್ತೆಗೆ ನಾವು ಫಲದಾಯಕವಾಗಿ ನಾವು ಜೀವಿಸಿ ಫಲ ಕೊಡುವಂಥವರಾದರೆ ಯಾರಿಗೆ ಮಹಿಮೆ? ದೇವರಿಗೆ ಮಹಿಮೆ. ಇಲ್ಲದಿದ್ದರೆ ನ್ಯಾಯ ತಿರುವಿಕೆಗೆ ನಾವು ಗುರಿಯಾಗ್ತೇವೆ ಪ್ರಿಯರೇ, ನ್ಯಾಯ ತಿರುವಿಕೆಗೆ ನಾವು ಗುರಿಯಾಗ್ತೇವೆ. ಮತ್ತಾಯನ ಬರೆದ ಸುವಾರ್ತೆ, ಇದನ್ನು ಕಡೆಯದಾಗಿ ಹೇಳಿ ಮುಗಿಸ್ತೀನಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯ ಮದುವೆ ಮಾಡಿ, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ.
ಅವನು ಮದುವೆಗೆ ಎಲ್ಲರನ್ನ ಕಳೆದನಂತೆ. ಆಳನ್ನು ಕರೆದು ಕಳುಹಿಸಿ ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಏನಿರ್ಲಿಲ್ರಿ? ಮನಸ್ಸಿರಲಿಲ್ಲ. ಕರೆದರಿ, ಎಲ್ಲರನ್ನ ಔತಣಕ್ಕೆ ಕರೆದಂತ ವ್ಯಕ್ತಿಗಳಿಗೆ ಏನಿರ್ಲಿಲ್ಲ ರೀ? ಇವತ್ತು ನಮಗೂ ಮನಸ್ಸಿರಲಿಲ್ಲರಿ. ಕರ್ತನ ಕರಿತಾ ಇದ್ದಾನ್ರಿ, ಕರ್ತನ ಬಳಿಗೆ ಬರ್ರಿ. ಮನಸ್ಸಿಲ್ರಿ ಕೆಲವರಿಗೆ ನಮ್ಮಲ್ಲಿ. ಇನ್ನು ಮುಂದೆ ನೋಡ್ರಿ, ಮನಸ್ಸಿರಲಿಲ್ಲ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಹೋಗಿ, ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಓರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಯಿಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿದರೆಂದು ಅಪ್ಪಣೆ ಕೊಟ್ಟು ಕಳಿಸಿದರು. ಆದರೆ ಅವರು ಎರಡನೇದಾಗಿ ಏನ್ ಮಾಡಿದ್ರಂತ್ರಿ? ಮೊದಲನೇದಾಗಿ ಏನ್ ಮಾಡಿದ್ರಂತ್ರಿ? ಮನಸ್ಸಿರ್ಲಿಲ್ಲ. ಎರಡನೇದಾಗಿ ಅಲಕ್ಷ್ಯ ಮಾಡಿದ್ರಿ. ನಮ್ಗೆ ಇವತ್ತು ಅಲಕ್ಷ್ಯತನ ಕೂಡ ಐತಲ್ರಿ. ಹೋದ್ರೆ ಆಯ್ತು ಬಿಡ, ಮಾಡಿದ್ರೆ ಆಯ್ತು ಬಿಡ. ಅಲ್ಲಿ ಕೂಡ ಕರೆಯಲ್ಪಟ್ಟವರು ಏನ್ ಮಾಡಿದ್ರಂತ್ರಿ? ಇವತ್ತು ನಾವೆಲ್ಲ ಕರೆಯಲ್ಪಟ್ಟವರೇ. ಅಂದ್ರೆ ಇಸ್ರಾಯೇಲ್ ಜನಾಂಗಕ್ಕೆ ಮೊದಲು ಸುವಾರ್ತೆ ಸಾರಲ್ಪಡ್ತು. ಆ ಸುವಾರ್ತೆಯ ಔತಣದಲ್ಲಿ ಅವ್ರು ಬಂದು ಪಾಲುಗಾರರಾಗ್ರಿ ಎಂಬುದಾಗಿ ಕರೆದಾಗ ಅವ್ರು ಏನ್ ಮಾಡಿದ್ರಂತ್ರಿ? ಮನಸ್ಸು ಮಾಡಲಿಲ್ಲ ಇಸ್ರಾಯೇಲ್ ಜನಾಂಗ. ಎರಡನೇದಾಗಿ ಅಲಕ್ಷ್ಯ ಮಾಡಿದ್ರು. ಯೇಸುವನ್ನೇ ಅಲಕ್ಷ್ಯ ಮಾಡಿದ್ರು. ಅಲಕ್ಷ್ಯ ಮಾಡಿ ತೊರೆದಂತ ಅವರಿಗೆ ಸುವಾರ್ತೆ ತಲುಪಲಿಲ್ಲ. ಈಗ ಯಾರಿಗೆ ಸುವಾರ್ತೆ ತಲುಪ್ತಾ ಇದ್ದಾರೆ? ಅಲ್ಲಿ ಏನ್ ಬರೆಯಲ್ಪಟ್ಟಿದ್ದಾರೆ? ಅಲಕ್ಷ್ಯ ಮಾಡಿ ಹೊಲಕ್ಕೆ ಒಬ್ಬನು ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಉಳಿದವರು ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನ ಸುಟ್ಟು ಬಿಟ್ಟನು. ಯಾರೆಲ್ಲ ದೇವರನ್ನ ಅಲಕ್ಷ್ಯ ಮಾಡ್ತಾರೋ ಅವರಿಗೆ ನಾಶನ ಕಟ್ಟಿಟ್ಟ ಬುತ್ತಿರಿ. ಇಲ್ಲಿ ನಾಶನ ಮಾಡದ ತನ್ನ ಆಳುಗಳಿಗೆ ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ನೀವು ಈಗ ಎಲ್ಲಿಗೆ ಹೋಗ್ರಿ ಅಂತಾನೆ? 4 ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಅಲ್ಲಿ ನೀವು ಎಲ್ಲರನ್ನ ಸೇರಿಸ್ಕೊಂಬರ್ರಿ. ಇವತ್ತು ಆ ಸುವಾರ್ತೆ ಕೇವಲ ಇಸ್ರಾಯೇಲರಿಗೆ ಸಾರಲ್ಪಡ್ತಾರೆ. ಆದ್ರೆ ಈಗ ಆ ಸುವಾರ್ತೆ 4 ಕಡೆಗೂ ಅದು ಸಾರಲ್ಪಡ್ತಾ ಇದೆ. ಎಲ್ಲರೂ ಆ ಔತಣದಲ್ಲಿ ನಾವು ಇವತ್ತು ಏನ್ ಮಾಡ್ತಾ ಇದೀವಿ? ವಿ ಆರ್ ಟೇಕಿಂಗ್ ಪಾರ್ಟ್. We are taking part in it. ಈಗ ಸ್ವಾಮಿ ನಮಗೆ ಔತಣದಲ್ಲಿ ಕರೆದಿದ್ದಾನೆ. ಔತಣದಲ್ಲಿ ನಾವು ಇವತ್ತಾಗಲೇ ಕೂತ್ಕೊಂಡಿದ್ದೀವಿ. ವಿ ಆರ್ ಸಿಟಿಂಗ್. ನಾವು ಇವತ್ತು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಯಾವ ಊಟ? ಸುವಾರ್ತೆ ಎಂಬ ವಾಕ್ಯದ ಊಟವನ್ನು ನಾವು, ಆಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಸ್ವಾಮಿ ಬರ್ತಾನಂತ್ರಿ. ತಿರುಗಿ ಬರ್ತಾನ ಯೇಸು ಸ್ವಾಮಿ, ಲೆಕ್ಕ ಬರ್ತಾನ್ರಿ. ಇಲ್ಲಿ ಕೂಡ ಬಂದಾರ್ರಿ. ಯಾರ್ರಿ? ಏನಪ್ಪ ಇಲ್ಲಿ ಬಂದು ಕೇಳ್ತಾನೆ ನೋಡ್ರಿ. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನ ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ ಮದುವೆ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದೆ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನ ಸೇವಕರಿಗೆ ಅವನು ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಇವತ್ತು ನಾವು ಸಿದ್ಧರಾಗಿರಬೇಕು. ಸಿದ್ಧರಾಗದೆ ಹೋದ್ರೆ ವಿ ವಿಲ್ ಬಿ ಥ್ರೋನ್ ಟು ದ ಹೆಲ್. ನಮಗೆ ಕ್ಷಮಾಪಣೆ ಇಲ್ರಿ. ವಿ ಆರ್ ಆಲ್ರೆಡಿ ಟೇಕಿಂಗ್ ಪಾರ್ಟ್ ಇನ್ ದ ಫೀಸ್ಟ್. ತೀರ್ಪು ಮಾಡಲಿಕ್ಕೆ, ನ್ಯಾಯ ತೀರಿಸಲಿಕ್ಕೆ ದೇವರು ಬಂದೇ ಬರ್ತಾನೆ. ಆದ್ರಿಂದ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥದ್ದು ಬಹಳ ಅವಶ್ಯ. ಆರ್ ವಿ ಪ್ರಿಪೇರ್ಡ್? ಹಿಂದೆ ಈ ಕ್ಷಣವೇ ದೇವರು ಬಂದು ನೀನು ನಿನ್ನ ಆತ್ಮವನ್ನು ನಾನು ತೆಕ್ಕೊಳ್ತೇನೆ ಎಂಬುದಾಗಿ ಹೇಳಿದರೆ, ಆರ್ ವಿ ರೆಡಿ? ನಮಗೆ ಖಚಿತತೆ ಇದೆಯಾ? ಪರಲೋಕ ರಾಜ್ಯಕ್ಕೆ ಹೋಗ್ತೀವನ್ನುವಂಥ ಖಚಿತತೆ ನಮಗಿದೆಯಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಮೊದಲು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಆಗಿದ್ದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಾದರೆ ನಾವು ಎಂಥವರಾಗಿದ್ದೇವೆ? ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ 11ನೇ ವಚನವನ್ನು ಓದಿ ನಾನು ಮುಗಿಸ್ತೇನೆ. ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ 11ನೇ ವಚನ ಓದಿ. ಹಾ 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 ಹಾ
ಹಾಂ, ಹೌದ್ರಮ್ಮ, ನನ್ನ ಕೈಯಲ್ಲಿದೆ. ನೀವು ತೀರಿಸ್ಬೇಡ್ರಿ, ಬದಲಾಗಿ ನಾನು ನ್ಯಾಯ ತೀರ್ಪನ್ನು ಮಾಡ್ತೇನೆ. ಮಾಡ್ಲಿಕ್ಕೋಸ್ಕರನೇ ನಾನು ಬರ್ತೇನೆ. ಯಾರ್ಯಾರು ಯಾವ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೋ, ಇಲ್ಲಿ ನೋಡ್ರಿ, ಅದನ್ನು ಬಹಳ ಚಂದವಾದಂಥ ರೀತಿಯಲ್ಲಿ ಹೇಳ್ತಾನೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನ ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ನಮ್ಮಿಂದ ಅಪೇಕ್ಷೆ ಪಡುವಂಥದ್ದು ದೇವರು ಇವತ್ತು ಫಲ ಕೊಡುವುದಕ್ಕೋಸ್ಕರ. ಫಲ ಕೊಡದೆ ಹೋದರೆ ಆತನು ತಿರುಗಿ ಬರ್ತಾನ್ರಿ. ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯ ಯೋಜನೆ ಎಲ್ಲವನ್ನ ಬಲ್ಲಂತ ದೇವರು ಪಿಕ್ಚರ್ ತೋರಿಸ್ತಾನ್ರಿ. ನಾವು ಏನು ಮಾಡಿದ್ದೀವಿ, ಏನಿಲ್ಲ, ಗುಪ್ತವಾಗಿ ಅಡಗಿ ಮಾಡಿಕೊಂಡಂತ ಎಲ್ಲ ಗುಪ್ತ ಪಾಪಗಳನ್ನು ಕೂಡ ಏನು ಮಾಡ್ತಾನಂತ್ರಿ ಸ್ವಾಮಿ, ಎಲ್ಲರ ಮುಂದೆ ನಮ್ಮನ್ನೊಬ್ಬರನ್ನೇ ಒಳಗಡೆ ಕರೆದು ತೋರಿಸಲ್ರಿ ದೇವರು. ಎಲ್ಲರ ಮುಂದೆ ಪರದೆ ಮೇಲೆ ಹಾಕ್ತಾರಂತ್ರಿ. ಇಲ್ಲಿ ಪರದೆ ಮೇಲೆ ಹಾಕ್ತಿರಲ್ಲ, ಆ ಪರದೆ ಮೇಲೆ ಹಾಕ್ತಾರಂತ್ರಿ ನಾವು ಏನೇನು ಮಾಡೀವಿ ಅನ್ನೋವಂಥದ್ದನ್ನು. ಆಗ ಇದು ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಾವು ಏನಾಗಿದ್ದೇವೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ದೇವರ ಪಾದಸನದಲ್ಲಿ ಇವತ್ತು ನಾವು ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಫಲ ಕೊಡುವಂಥ ಕೊಂಬೆಗಳು ನಾವು ಆಗಬೇಕೇ ಹೊರತು, ಕೊಂಬೆ ಆಗದೆ ಹೋದರೆ, ಫಲ ಕೊಡದ ಮರ ನಾವು ಆಗದೆ ಹೋದರೆ ನಾವೇನಾಗ್ತೀವಂದ್ರೆ ಬೆಂಕಿಗೆ ಹಾಕಲ್ಪಡ್ತೇವೆ. ಅಲ್ಲಿ ನಿತ್ಯ ಬೆಂಕಿ, ನಿತ್ಯ ನರಕ. ಅಲ್ಲಿ ಏನಿರೋದಿಲ್ಲ ಅಂತ್ರಿ, ಹುಳ ಸಾಯೋದಿಲ್ಲ ಅಂತ್ರಿ. ಹುಳ ಸಾಯೋದಿಲ್ಲ, ಬೆಂಕಿ ಆರೋದಿಲ್ಲ. ಅದಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ದೇವರ ಪಾದಸನ್ನಿಧಿಯಲ್ಲಿ ನಾವೇನಾಗಿದ್ದೇವೆ. ಇವತ್ತೇ ರಕ್ಷಣೆಯ ದಿವಸ, ಇವತ್ತೇ ರಕ್ಷಣೆಯ ದಿವಸ. ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ, ಕ್ರಿಸ್ತನನ್ನ ಸ್ವಂತ ರಕ್ಷಕನೆಂಬುದಾಗಿ ಅಂಗೀಕರಿಸಿಕೊಳ್ಳಿರಿ, ಸುವಾರ್ತೆಯನ್ನ ನಂಬಿರಿ. ನಂಬಿ ಹೋಗಿ ಫಲ ಕೊಡುವಂತವ ಜೀವಿತಕ್ಕೆ ಮುಂದೆ ನಾವು ಸಾಗೋಣ ಪ್ರಿಯರೇ. ದೇವರ ವಾಕ್ಯವನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಪ್ರೀತಿ ಸ್ವರೂಪನಾದಂಥ ತಂದೆಯಾದ ದೇವರೇ, ಎರಡನೇದಲ್ಲಿ ನಿನ್ನ ಪಾದಸನದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ ರಾಜ್ಯ. ಫಲ ಕೊಡುವ ಮರಗಳು ನಾವಾಗಿ ಸ್ವಾಮಿ 100ರಷ್ಟು ಫಲ ಕೊಟ್ಟು ಸ್ವಾಮಿ ನಿನ್ನ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತೌಕ ಪಡುವಂಥ ಮನಸ್ಸನ್ನು ನಮಗೆ ಕೊಡು. ಮೊದಲು ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತೌಕ ಪಡಿರಿ ಎಂಬುದಾಗಿ ಹೇಳಿದ್ದೀಯಲ್ಲ ಸ್ವಾಮಿ. ಹೌದು, ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡುವಂಥ ಮನಸ್ಸನ್ನು, ಹೃದಯವನ್ನು, ಸಮರ್ಪಣಾ ಜೀವಿತವನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಮ್ಮಲ್ಲಿರುವಂಥ ಎಲ್ಲ ದುಷ್ಟ ಅಂಧಕಾರ ದುರಾಲೋಚನೆಗಳನ್ನೆಲ್ಲ ಯೇಸುವಿನ ನಾಮದಲ್ಲಿ ಲಯ ಮಾಡಿ ತೆಗೆದು ಹಾಕಿ ಸ್ವಾಮಿ ನಿರ್ಮಲವಾದಂಥ ಮನಸ್ಸನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಿನ್ನ ವಾಕ್ಯವೆಂಬ ಬೀಜವನ್ನು ಬಿತ್ತಿ ಕರ್ತನೆ, ನಿನ್ನ ಪವಿತ್ರಾತ್ಮನೆಂಬ ಫಲವನ್ನು ನೀನು ನೀಡಲಿಕ್ಕಾಗುವಂತೆ ಪವಿತ್ರಾತ್ಮನ ಅಭಿಷೇಕವನ್ನು ನಮಗೆ ಅನುಗ್ರಹಿಸಿಕೊಟ್ಟು ಲೋಕದೊಳಗೆ ಹೋಗಿ ಸಾಕ್ಷಿಗಳಾಗಿ ಬಾಳುವಂಥ ಕೃಪೆಗೆ ನಡೆಸು. ಫಲದಾಯಕವಾದಂಥ ಜೀವಿತವನ್ನು ಮಾಡಲು ಕೃಪೆಯನ್ನು ಅನುಗ್ರಹಿಸಿಕೊಡು. ನಿನ್ನ ಕರಗಳಿಗೆ ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪು ಆಗುವುದಿಲ್ಲ. ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುವಿಸ್ತಾರವಾಗಿ ವಾಕ್ಯ ಸಂದೇಶ ಕೊಟ್ಟ ದೈವ ಸೇವಕರಿಗೆ ನಮ್ಮೆಲ್ಲರ ಪರವಾಗಿ ವಂದಿಸುತ್ತೇನೆ. ಈಗ ಕೊನೆಯದಾಗಿ ಸಂಗೀತಗಳಲ್ಲಿ 256ನೇ ಸಂಗೀತವನ್ನು 1ನೇ ವಚನವನ್ನಷ್ಟೇ ಹಾಡಿಕೊಳ್ಳೋಣ. Ah
ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನುನತಿ ನಡೆಸುವಿಕೆ, ಸಹವಾಸ, ದಿವ್ಯಾಶೀರ್ವಾದ, ಆರೋಗ್ಯ, ಸುಕ್ಷೇಮ, ಬಲ, ಶಕ್ತಿ, ತ್ರಾಣ ನಿತ್ಯ ನಿರಂತರವಾಗಿ ನಮ್ಮೆಲ್ಲರ ಸಂಗಡಲು ನೆಲೆಯಾಗಿರಲಿ. ಆಮೇನ್.